ಹಾಯ್ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಪಿ1 ಟೆಸ್ಟ್ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 2026 ಮತ್ತು 27 ಸಾಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಹೋದ ವರ್ಷದ ಅಂದರೆ ಮಾಡಲ್ ಕ್ವೆಶ್ಚನ್ ಪೇಪರನ್ನು ನಿಮಗೆ ತಿಳಿಸಿಕೊಡ್ತಿರ್ತೀನಿ. ಯಾವ ರೀತಿ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಆಗಿರ್ತವೆ. ಈಗಾಗಲೇ ಕನ್ನಡ ವಿಷಯ ಸಂಬಂಧಪಟ್ಟಂಥ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಸಂಬಂಧಪಟ್ಟಂತ ಇದು ಸೆಪ್ಟೆಂಬರ್ ನಡೆಯುವಂಥ 2018ರಲ್ಲಿ ನಡೆಯುವಂಥ ಜರುಗಿದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೀನಿ. ರೂಪಾತ್ಮಕ ಮೌಲ್ಯಮಾಪನ 2. ಸೊ ಈಗ ನಿಮಗೆ ಒಟ್ಟು 20 ಅಂಕವನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆ ನೋಡೋಣ. ಸೊ ಪ್ರಶ್ನೆ ಪತ್ರಿಕೆ ಈ ರೀತಿ ಇದೆ. ಸೆಕ್ಷನ್ ಎಲ್ಲಿ ಕೊಟ್ಟಿರುವಂಥ 4 MCQನ ಕೊಟ್ಟಿದ್ದು, ಅಲ್ಲಿ 1ನೇ ಪ್ರಶ್ನೆ, ಬಲೇಶ್ವರ ಮಿಶ್ರಾ ವಾಸ್ ಅನ್ಎಂಪ್ಲಾಯ್ ಬಿಕಾಸ್ ಅಂತ ಪ್ರಶ್ನೆನ ಕೇಳಾಗಿದ್ದು, ರೈಟ್ ಆನ್ಸರ್ ಅಲ್ಲಿ ಬಿ, ಹಿ ವಾಸ್ ಹೈಸ್ಕೂಲ್ ಡ್ರಾಪ್ಡ್, ಅಂದ್ರೆ ಹೈಸ್ಕೂಲ್ ಅನ್ನ ಆತನು ಸರಿಯಾಗಿ ಕಲ್ತಿರಲಿಲ್ಲ, ಸೊ ಡ್ರಾಪ್ಡ್ ಮಾಡಿದ್ದ ಅಂತ ಇನ್ನೊಂದಾಗಿರುತ್ತೆ. 2ನೇ ಪ್ರಶ್ನೆ, ದ ಓಲ್ಡ್ ಮ್ಯಾನ್ ರಿಮೋವ್ ಹಿಸ್ ಹ್ಯಾಟ್ ಗ್ಲೌಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ ದಿಸ್ ಆಕ್ಷನ್ ಇಸ್ ಕಂಪೇರ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಅನ್ನ ಕೇಳಿದ್ದು, ಚಾರ್ಲಿ ಚಾಂಪಿಯನ್, ಲ್ಯಾಂಡ್ ಲಾರ್ಡ್ ಆ್ಯಂಡ್ ಓಲ್ಡ್ ಮ್ಯಾನ್ ಆ್ಯಂಡ್ ಹೀರೋ ಅಂತ ಕರೆದಿದ್ದಾರೆ. ಸೊ ಅದರ ನೀವು ರೈಟ್ ಆನ್ಸರ್ ಅನ್ನ ಬರೀಬೇಕಾಗಿರುತ್ತೆ. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್, ಅಲ್ಲಿ 2-3 ಸೆಂಟೆನ್ಸ್ ಅನ್ನ ಈಸ್ ಮಾಡುವಂಥ ಕ್ವಶನ್ಸ್ 2 ಪ್ರಶ್ನೆನ ಕೇಳಿದ್ದಾರೆ. ವೇರ್ ಡಿಡ್ ಡೋನ್ ಅಸ್ಲಿಮೋ ವಾಟ್ ವರ್ಕ್ ಡಿಡ್ ಹಿ ಡೂ ಅಂತ ಪ್ರಶ್ನೆನ ಕೇಳಿದ್ದಾರೆ. ಓಕೆ, ಇನ್ನು ಇಲ್ಲಿ ಸೊ ರೀಡ್ ದ ಫಾಲೋವಿಂಗ್ ಕ್ವಶನ್ಸ್, ಎಕ್ಸ್ಟ್ರಾಕ್ಟ್ಸ್ ಅನ್ನ ಬರೀಬೇಕಾಗಿರುತ್ತೆ, ಅದನ್ನು ಕೂಡ ನೋಡ್ಕೋಬೇಕು. ದ ಡಿಸ್ಕವರಿ ಪಾರ್ಟ್ ಮೇಲೆ ಕೇಳಿದರೆ. ಇನ್ನು ಪೊಯೆಟ್ರಿ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದ ಪ್ರಶ್ನೆ ನೋಡಿ, ಈ ರೀತಿ ಪ್ರಶ್ನೆನ ಕೇಳಿದ್ದಾರೆ. ಯು ಕ್ಯಾನಾಟ್ ಪ್ಯೂಟ್ ಆಫ್ ಅ ಫೆನ್ಸ್ ಅರೌಂಡ್ ದ ಪ್ಲಾಂಟ್ ಅಂಡ್ ಅರ್ತ್ ಅ ಸ್ಪೀಕರ್ ಹಿ ಶೋಯಿಂಗ್ ಇನ್ ಟು ಎನ್ ಆಫ್ ಅಂತ ಕರೆದಿದ್ದು, ನೀವು ರೈಟ್ ಆನ್ಸರನ್ನು ಬರೀಬೇಕಾಗಿರುತ್ತೆ. ಸೊ ಇಲ್ಲಿ ಏನು ಪ್ರಶ್ನೆ ಇದೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 2-3 ಸೆಂಟೆನ್ಸ್ ಈಸ್ ಮಾಡುವಂಥ ಕ್ವಶನ್ಸ್ ಇವೆ. ಇನ್ನು ಸಪ್ಲಿಮೆಂಟರಿ ರೀಡಿಂಗಲ್ಲಿ ಒಂದು ಕೇಳಿದ್ದಾರೆ, ಅಲ್ಲಿ ಸೊ ನೀವು ಡಿಕ್ಕಿ ಡೊಲ್ಮಾ ಒಂದು ಪಾಠದ ಮೇಲೆ ಒಂದು ಅವ್ರ ಲೈಫನ್ನ ನೀವು ಟೀಚಿಂಗ್ನ ಬರೀಬೇಕಾಗಿರುತ್ತೆ, ಅಥವಾ ಲೈಫ್ನ ಸ್ಕೆಚನ್ನು ಮಾಡಬೇಕಾಗಿರುತ್ತೆ. ಇನ್ನು ಸೆಕ್ಷನ್ ಬಿ ಕೊಟ್ಟಿರುವಂಥ ಡೂ ಆ್ಯಸ್ ಡೈರೆಕ್ಟ್, ಇದು ಗ್ರಾಮರ್ ಸೆಕ್ಷನ್ಸ್ ಒಳಗೊಂಡಿದ್ದು, ಇಲ್ಲಿ 1 ಮಾರ್ಕ್ ಸಿಗುತ್ತೆ. ಪ್ರಿನ್ಸಿಪಾಲ್ ಮತ್ತು ಪ್ರಿನ್ಸಿಪಾಲ್, ಸೊ ಪ್ರಿನ್ಸಿಪಾಲ್ ಮತ್ತು ಪ್ರಿನ್ಸಿಪಾಲ್ ಅನ್ನೋದಕ್ಕೆ ನಡುವಿನ ವ್ಯತ್ಯಾಸ ಏನಪ್ಪಾ ಅಂದರೆ, ಪ್ರಿನ್ಸಿಪಾಲ್ ಅಂದರೆ ಮುಖ್ಯೋಪಾಧ್ಯಾಯರು ಆ ರೀತಿ ಬರುತ್ತಾರೆ, ಹಾಗೆ ಪ್ರಿನ್ಸಿಪಲ್ ಅಂದರೆ ತತ್ವಗಳು ಅಂತ ಬರುತ್ತೆ, ಅಂದರೆ ತತ್ವಗಳು. ಓಕೆ, ಇನ್ನು 2ನೇ ಪ್ರಶ್ನೆ, ರಾಜು ಆ್ಯಂಡ್ ಐ ವೆಂಟ್ ಟು ಶಾಪ್ ಟು ಡ್ರೆಸ್ ಡ್ಯಾಶ್ ಎ ಕಾರ್ ಅಂತ ಕರೆದು ಸರಿಯಾದ ಸೂಟೇಬಲ್ ಅನ್ನು ಬ್ರಾಕೆಟ್ ತುಂಬಬೇಕಾಗಿದೆ. ಶಾಪ್ ಅನ್ನು ಟು ಅಂತ ಕೊಟ್ಟಿದ್ದು, ರಾಜು ವೆಂಟ್ ಟು ದ ಶಾಪ್, ಅದಕ್ಕೇನಾಗಿರುತ್ತೆ ಬೈ ಡ್ರೆಸ್ ಆಗಿರುತ್ತೆ, ಹಾಗೆ ಬೈ ಕಾರ್. ಓಕೆ, 1 ಮಾರ್ಕ್ಸ್ ಸಿಗುತ್ತೆ. ಇನ್ನು ಕಂಬೈನ್ ದ ವರ್ಡ್ ಇಟ್ ಈಸ್ ಅ ಕೊಲೊಕೇಶನ್ ಅನ್ನ ಮಾಡೋಣ. ಸೊ ಕಂಬೈನ್ ಎ ಕಂಬೈನ್ ಬಿ ಕೊಟ್ಟಿದ್ದು, ಅರ್ತ್ ಅನ್ನೋದು ಏನಾಗುತ್ತೆ ರೈಟ್ ಆನ್ಸರ್ ಅರ್ತ್ ಕ್ವ್ಯಾಕ್. ಸೊ ಭೂಕಂಪನ ಆಗೋಕ್ಕೆ ಅರ್ತ್ ಕ್ವ್ಯಾಕ್ ಅಂತ ಕನ್ನಡದಲ್ಲಿ ಕರಿತೀವಿ. ಸೋನಾ ಓಕೆನಾ. ಸೊಲಟರಿ ಈಸ್ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಜಂಬಲ್ಡ್ ಆಗಿದೆ, ಅಂದರೆ ವರ್ಡು ಹಾರ ಹೋಗಿದೆ, ಅದನ್ನು ರೈಟ್ ಆನ್ಸರ್ ಆಗಿ ಬರೀಬೇಕಾಗಿರುತ್ತೆ. ಇನ್ನು ಕೌಂಟಬಲ್ ದ ಸಿಲೆಬಲ್ ವಿಚ್ ಆಸ್ ಒನ್ ಓನ್ಲಿ ಸಿಲೆಬಲ್, ಅಂದರೆ ಒಂದು ಸಿಲೆಬಲ್ನ ಬರೀಬೇಕಾಗಿರುತ್ತೆ. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಟೆಂಟ್, ಪೀಪಲ್, ಸ್ಕೂಲ್, ರೈಟ್ ಆನ್ಸರ್ ಏನಾಗಿದೆ ಸ್ಕೂಲ್ ಅನ್ನೋದು 1 ಸಿಲೆಬಲ್ ಆಗಿದೆ. ಓಕೆ, ಹಾಗೆ 6ನೇ ಪ್ರಶ್ನೆ, ಮೆನಿ ಸೋಲ್ಜರ್ಸ್ ಡ್ಯಾಶ್ ದ ವಾರ್ ಅಂತ ಪ್ರಶ್ನೆ ಕೇಳಿದ್ದು, ಅಲ್ಲಿ ಡೈಡ್ ಆಫ್, ಡೈಡ್ ಇನ್ ಅಂತ ಕರೆದರೆ ರೈಟ್ ಆನ್ಸರ್ ಡೈಡ್ ಇನ್ ಆಗಬೇಕಾಗುತ್ತೆ. ಬಹಳಷ್ಟು ಸೈನಿಕರು ಇನ್ನು ಮೃತರಾದರು, ಎಲ್ಲಿ ಯುದ್ಧದಲ್ಲಿ. ಓಕೆ, ಎಲ್ಲಿ ಆದರೂ ಇನ್ ದ ವಾರ್. ಸೊ ಓಕೆ, ಈ ರೀತಿ ನೀವು ಸೂಟಬಲ್ ವರ್ಣನ ಮಾಡಿ. ಇದು 2018 ನಡೆದಂಥ ಜರುಗಿದ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸಿಕೊಟ್ಟಿದ್ದೀನಿ. ಇದು ಸೆಟ್ 1 ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಸೆಟ್ 2, ಸೆಟ್ 3 ಮಾಡಿ ಅಪ್ಲೋಡ್ ಮಾಡಿ ಕೊಡ್ತೀವಿ. ಸೊ ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.